ಉಮಾತೀತ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಕ್ಷೇತ್ರದ ಅಧಿಪತಿಯಾದಂತಹ ಮಲೆ ಮಹದೇಶ್ವರಲ್ಲಿ ಭಕ್ತಿಯಿಂದ ನಮಸ್ಕರಿಸಿ, ಸಾಲೂರು ಮಠದ ಗುರು ಪರಂಪರೆಗೆ ನಾನಾಂತ ಕೋಟಿ ನಮನಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಇರುವಂತಹ ಪೂಜ್ಯರಾದಂತಹ ಮನೋರಕ್ವಿ ಬತ್ತೇಜಿಯವರವರೇ, ಮಾಜಿ ಶಾಸಕರು, ಜನಪ್ರಿಯ ನಾಯಕರು ಆದಂತಹ ಶ್ರೀಯುತ ಆರ್ ನರೇಂದ್ರರವರೇ, ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ಅನೂರು ಶೈಕ್ಷಣಿಕ ವಲಯದಲ್ಲಿ ಒಂದು ಹೊಸ ಮೈಲಿಗಲ್ಲನ್ನು ಸೃಷ್ಟಿಸುವಂತಹ ಹಾದಿಯಲ್ಲಿ ನಡೆಯುತ್ತಿರುವಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಗುರುಲಿಂಗಯ್ಯನವರೇ, ಹಾಗೂ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತರೇ, ಇಲ್ಲಿನ ಶಾಲೆಯ ಆಡಳಿತ ಮಂಡಳಿ ವರ್ಗದವರೇ, ವಿದ್ಯಾರ್ಥಿನಿಯರೇ, ಈಗಾಗಲೇ ಮಾತನಾಡ್ತಾ ಎಲ್ಲರೂ ಕೂಡ ಹೇಳಿದ್ದಾರೆ. ತಮ್ಮೆಲ್ಲರೂ ಕೂಡ ಸಮಯನೂ ಕೂಡ ಆಗಿದೆ. ಆಹ್ವಾನ ಪತ್ರಿಕೆಯಲ್ಲಿ 5 ಗಂಟೆಗೆ ಕಾರ್ಯಕ್ರಮ ಅಂತಿದೆ, 7 ಗಂಟೆ ಆದರೂ ಇನ್ನೂ ಪ್ರಾರಂಭ ಆಗಿಲ್ಲ. ತಾವೆಲ್ಲರೂ ಕೂಡ ಕಾತುರದಿಂದ ನಿಮ್ಮ ಮಕ್ಕಳ ಶೈಕ್ಷಣಿಕೇತರ ಚಟುವಟಿಕೆಗಳಾದಂತಹ ಮನೋರಂಜನೆ ಕಾರ್ಯಕ್ರಮಗಳನ್ನ ನೋಡಲಿಕ್ಕೆ ತಾವೆಲ್ಲರೂ ಕೂಡ ಆತುರದಿಂದ ಕಾಯ್ತಾ ಇದ್ದೀರಿ. ಎಲ್ಲರೂ ಮಾತಾಡ್ತಾ ಒಂದನ್ನೇ ಹೇಳೋದಂಥದ್ದು, ಒಳ್ಳೆಯ ಶಿಕ್ಷಣವನ್ನು ಕೊಡಿ ಅನ್ನುವಂಥದ್ದನ್ನು. ನಮ್ಮ ದೇಶದಲ್ಲಿ 1905 ಮತ್ತು 6ನೇ ಇಸ್ವಿನಲ್ಲಿ ಶಿಕ್ಷಣದ ಸಾಕ್ಷರತೆ ಕೇವಲ ಒಂದು 10%ಗಿಂತ ಕಡಿಮೆ ಇತ್ತಂತೆ. 1905-6ರಲ್ಲಿ ಒಂದು ಶತಮಾನಗಳು ಕಳೆದಿದೆ, ಆದರೆ ಶಿಕ್ಷಣದ ಸಾಕ್ಷರತೆ 75% ಬಂದು ತಲುಪಿದೆ. ಇವತ್ತಿಗೆ ಇನ್ನೂ 25% ಅನಕ್ಷರಸ್ಥರಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಅದರ ಜೊತೆಗೆ ಪ್ರತಿನಿತ್ಯ ನಮ್ಮ ದೇಶದಲ್ಲಿ ಇವತ್ತಿನ ದಿನದಲ್ಲಿ 15-16% ಅಷ್ಟು ಜನ ಉಪವಾಸದಲ್ಲಿ ನರಳ್ತಾ ಇದ್ದಾರೆ, ಆಹಾರವಿಲ್ಲದೆ. 7-8% ಜನ ಒಂದೊತ್ತು ಊಟ ಇಲ್ಲದರೂ ಕೂಡ ಬದುಕ್ತಾ ಇದ್ದಾರಂತೆ. ಒಂದಷ್ಟು ಅನೇಕ ಪತ್ರಿಕೆಗಳಲ್ಲಿ ನಾವು ನೋಡಿದಂತಹ ವಿಷಯ. ಯಾಕೆ ಈಗ ಆಗ್ತಾ ಇದೆ? ಆದರೆ ನಮ್ಮ ಚಿಂತನೆ ಎಲ್ಲಿದೆ ಅನ್ನುವಂಥದ್ದನ್ನು ಒಂದಷ್ಟು ಚಿಂತನೆಯನ್ನು ಮಾಡಬೇಕು. ಈಗಾಗಲೇ ಬತ್ತೇಜಿಯವರು ಮಾತಾಡ್ತಾ ಹೇಳಿದ್ರು ಎಲ್ಲ ವಿಷಯವನ್ನು ಕೂಡ. ಶಿಕ್ಷಣ ಎಷ್ಟು ಮುಖ್ಯ, ಶಿಕ್ಷಣದ ಅನೇಕ ಆಯಾಮದ ಮಜಲುಗಳನ್ನು ಕೂಡ ನಿಮ್ಮೆಲ್ಲರೂ ಕೂಡ ತಿಳಿಸ್ಕೊಟ್ಟಂತಹ ವಿಷಯ. ನಾವು ಮಕ್ಕಳಿಗೆ ಏನೇ ಕೊಟ್ಟರು ಕೂಡ ನಾವು ಕನ್ನಡ ಮಾಧ್ಯಮವನ್ನಾದರೂ ಕಲಿಸ್ಲಿ, ಇಂಗ್ಲೀಷ್ ಮಾಧ್ಯಮನಾದರೂ ಕಲಿಸ್ಲಿ, ಅದರ ಜೊತೆಗೆ ನಾವು ಸಂಸ್ಕಾರ ಅನ್ನುವಂತಹ ಒಂದು ಬೀಜವನ್ನು ಬಿತ್ತಲಿಲ್ಲ ಅಂತೇಳಿದ್ರೆ ಮಕ್ಕಳಿಗೆ, ನಮ್ಮ ಮಕ್ಕಳ ಶಿಕ್ಷಣ ಇಷ್ಟೇ ಉನ್ನತಕ್ಕೆ ಹೋಗಿದ್ರೂ ಕೂಡ ಅದು ಅಧಪತನ ಆಗುತ್ತೆ. ಕಳೆದ 4-5 ವರ್ಷಗಳ ಹಿಂದೆ ತಾವು ಶ್ರೀಲಂಕಾದ ಒಂದು ಚರ್ಚ್ ಮೇಲೆ ದಾಳಿ ನಡೆದಂಥದ್ದನ್ನು ನಾವೆಲ್ಲರೂ ಕೂಡ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ನಾವು ನೋಡಿದಂತಹದ್ದು. ಆ ಒಂದು ಘಟನೆಯನ್ನು ನೋಡಿ, ಆ ಒಂದು ಶಾಂತಿಯ ತಾಣವಾದಂತಹ ಕ್ಷೇತ್ರದಲ್ಲಿ ಶಾಂತಿ ನೆಮ್ಮದಿ, ಅಲ್ಲಿ ಧ್ಯಾನವನ್ನು ಮಾಡಲಿಕ್ಕೆ ಬಂದಿದ್ದವರು, ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಂದಿದ್ದಂಥವರು, ಭಗವಂತನನ್ನು ಬೇಡಲಿಕ್ಕೆ ಬಂದಿದ್ದಂತಹ ಸ್ಥಳ ಅದು. ಅಂತಹ ಸ್ಥಳವನ್ನು ಗುರಿಯಾಗಿ ಇಟ್ಟುಕೊಂಡು ಅಲ್ಲಿಗೆ ಹೋಗಿ ಬಾಂಬನ್ನು ಹಾಕಿದಂಥವ್ರು ಯಾರಪ್ಪ ಅಂತ ಹೇಳಿದ್ರೆ, ಒಳ್ಳೆಯ ಶಿಕ್ಷಣವನ್ನು ಪಡೆದಂಥ ಶಿಕ್ಷಿತರಲ್ಲಿ ಹೋಗಿದ್ದಂಥದ್ದು. IIT-ನಲ್ಲಿ ಓದಂಥವರಿದ್ದರು, ಇಂಜಿನಿಯರಿಂಗ್ ಪದವಿ ಮಾಡಿದಂಥವರಿದ್ದರು, ಡಿಗ್ರಿ ಮಾಡಿದಂಥವರಿದ್ದರು, ಅವರೆಲ್ಲ ಶಿಕ್ಷಿತರೇ. ಆದರೆ ಅದರ ಜೊತೆಗೆ ಅವರು ಅಂತಹ ಒಂದು ಹೀನಾಯ ಮನಸ್ಥಿತಿಯನ್ನು ಇಟ್ಕೊಂಡೋಗಲ್ಲಿ ಮಾಡಿದಂಥದ್ದು ಎಂತಹ ಶಿಕ್ಷಣವನ್ನು ಅವರು ಕಲಿಸಿದೆ. ಆದರೆ ಅವರು ಶಿಕ್ಷಿತರಾದರೆ ಹೊರತು ಸುಶಿಕ್ಷಿತರಾಗಲಿಲ್ಲ. ಸುಶಿಕ್ಷಿತರಾಗಿದ್ದಿದ್ದರೆ ಆ ಕೆಲಸವನ್ನು ಅವ್ರು ಮಾಡ್ತಾ ಇರಲಿಲ್ಲ. ಅವರ ಒಂದು ಅಭ್ಯುದಯಕ್ಕೆ ಅವರು ಕೂಡ ದುಡಿತಾ ಇದ್ರು, ಅವ್ರ ಜೊತೆ ಸೇರಿಕೊಂಡು ಅವರು ಕೂಡ ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು. ಮೊನ್ನೆ ಒಂದು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, IIT-ನಲ್ಲಿ ಓದಂತಹ 15,000 ಜನ ವಿದ್ಯಾರ್ಥಿಗಳಿಗೆ ಕೆಲಸವಿಲ್ಲದೆ ಮನೆಯಲ್ಲಿ ಕುಳಿತಿದ್ದಾರೆ ಅನ್ನುವಂತಹ ವಿಷಯವನ್ನು. ಎಲ್ರಿಗೂ ಏನಾಗಿದೆ ಈಗ? ಸ್ಪರ್ಧಾತ್ಮಕ ಜಗತ್ತು, ಕಾಂಪಿಟೇಟಿವ್. ಎಲ್ಲರೂ ಕೂಡ ಸ್ಪರ್ಧೆ, ಕಾಂಪಿಟೇಷನ್. 99 ಬಂದಿದ್ರೆ ಇದು ನನ್ನ ಮಗಳು ಕಡಿಮೆ ಮಾರ್ಕ್ಸ್ ತೆಗೆದಿದ್ದಾಳೆ, ಇದು ನನ್ನ ಮಗ ಕಡಿಮೆ ಮಾರ್ಕ್ಸ್ ತೆಗೆದಿದೆ ಅನ್ನೋ ಮನಸ್ಥಿತಿ. 99 ತೆಗೆದಿದ್ರು ಕೂಡ ಸಮಾಧಾನ ಇರಲ್ಲ, 100ಕ್ಕೆ 100 ತೆಗೆದ್ರೆ ಸಮಾಧಾನ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಓದುವಂತಹ ಮಕ್ಕಳು
35 ಮಾರ್ಕ್ಸ್ ತಗೊಂಡ್ರೆ ಅವ್ರ ಅಪ್ಪ ಅಮ್ಮ ಪಡೋ ಅಂಥ ಖುಷಿ ಇನ್ಯಾರು ಪಡಲ್ಲ. ಅಯ್ಯೋ ನನ್ನ ಮಗ ಇಷ್ಟು ತಗೊಂಡು ಪಾಸ್ ಆದ್ನಲ್ಲ ಅಷ್ಟೇ ಸಾಕು ಅನ್ನುವಂತಹ ಒಂದು ಖುಷಿಯನ್ನು ಪಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಸಂಸ್ಕಾರವನ್ನು ಕೊಟ್ಟಿರ್ತಾರೆ. ಸಂಸ್ಕಾರವನ್ನು ಕೊಡದೆ ನಾವು ಕೇವಲ ಶಿಕ್ಷಣವನ್ನು ಕೊಟ್ಟರೆ ಅದು ನಿಷ್ಪ್ರಯೋಜಕ ಆಗುತ್ತೆ. ಅಂತಹ ಒಂದು ಸಂಸ್ಕಾರ ಮತ್ತು ಶಿಕ್ಷಣ ಎರಡನ್ನೂ ಜೊತೆಗೆ ತಗೊಂಡು ಹೋಗ್ತಿರುವಂತಹ ನಮ್ಮ ಈ ಅನೂರು ಭಾಗದ ಒಂದು ಶಾಲೆ ಅಂತ ಹೇಳಿದ್ರೆ ಅದು ರಿಪಬ್ಲಿಕ್ ಶಾಲೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಅದ್ರ ಜೊತೆಗೆ ಇಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಕೇಳ್ಪಟ್ಟೆ. ಜೊತೆಗೆ ಕಳೆದ ವರ್ಷವೇ ನಾವು ಈ ಜೀವೋತ್ಸವ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಕಳೆದ ವರ್ಷ ಕಾರಣಾಂತರಗಳಿಂದ ಬರಲಿಕ್ಕಾಗಿಲ್ಲ. ಆದರೂ ಕೂಡ ಈ ವರ್ಷ ಅದೆಷ್ಟೇ ಕಾರ್ಯದೊತ್ತಡ ಇದ್ರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಬಂದಂತಹದ್ದು. ಅದ್ರ ಜೊತೆಗೆ ಮನೋರತ್ನ ಬಂತೇಜಿಯವರು ಮಾತಾಡಿದಂತಹ ಅನೇಕ ಒಂದು ಶಿಕ್ಷಣದ ಮಜಲುಗಳನ್ನು ನಿಜಕ್ಕೂ ಕೂಡ ಅದನ್ನು ಕೇಳುವಂತಹ ಒಂದು ಸೌಭಾಗ್ಯವನ್ನು ನಾನು ಕಳ್ಕೊಳ್ತಿದ್ನೇನೋ ಅಂತ ಅನ್ನಿಸ್ತು ಇವಾಗ ನನಗೆ. ಅವರು ಕೂಡ ಒಬ್ಬ ಶಿಕ್ಷಣ ಪ್ರೇಮಿ, ಒಬ್ಬ ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸಿ ಅನಂತರ ದೀಕ್ಷೆಯನ್ನು ತಗೊಂಡು ಇವತ್ತೊಂದು ಸಂಸ್ಥೆಯನ್ನು ಮುನ್ನಡೆಸ್ತಿರುವಂಥದ್ದು ಬಹಳ ಸಂತೋಷದಾಯಕವಾದಂಥದ್ದು. ಮತ್ತು ನರೇಂದ್ರ ಅವರು ಬಂದಿದ್ದಾರೆ. ಈ ಭಾಗಕ್ಕೆ ಒಂದು ಜನಪ್ರಿಯವಾಗಿ ಹೆಸರನ್ನು ಪಡೆದಂಥವರು ರಾಜಗೌಡರಾಗಿರ್ಬೋದು, ಅವರ ಮಗ ಆಗಿರ್ಬೋದು, ಅದು ಒಂದು ಶಾಶ್ವತವಾಗಿ ನೆಲೆಯನ್ನು ಉಳಿಸ್ಕೊಳ್ಳುವಂತಹ ಒಂದು ಕೆಲಸದಲ್ಲಿ ಅವರು ತೊಡಗಿಸ್ಕೊಂಡಿರುವಂತಹದ್ದು. ಅದ್ರ ಜೊತೆಗೆ ಶಿಕ್ಷಣ ಇಲಾಖೆಯ ಶಿಕ್ಷಣಾಧಿಕಾರಿಗಳು ಬಂದಿದ್ದಾರೆ. ಇಲ್ಲೇ ಮುಂದೆ ಇನ್ನೂ ಅನೇಕ ಗಣ್ಯಾತಿ ಗಣ್ಯರು ನಮ್ಮ ಶಿವಕುಮಾರ್ ಅವರು ಕೂತಿದ್ದಾರೆ, ಮಧುರಳ್ಳಿ ನಂಜುಂಡಸ್ವಾಮಿ ಅವರು ಕೂತಿದ್ದಾರೆ, ಮತ್ತು ಆನಾಪುರದ ಉಮೇಶ್ ಅವರು ಕೂತಿದ್ದಾರೆ. ಇನ್ನೂ ಅನೇಕ ಜನ ಇಲ್ಲಿನ ಶಿಕ್ಷಣ ಇಲಾಖೆ ಅಧಿಕಾರಿಗಳೆಲ್ಲರೂ ಕೂಡ ಬಂದಿದ್ದೀರಿ. ಈ ಒಂದು ಆಡಳಿತ ಮಂಡಳಿ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದೆ. ಇಲ್ಲಿನ ರವಿ ಆಗಿರ್ಬೋದು, ಅನೇಕ ಜನ ಇದ್ರ ಜೊತೆ ತೊಡಗಿಸ್ಕೊಂಡು ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ನಮ್ಮ ಅನೂರು ಭಾಗದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆರೆದಿರುವಂಥದ್ದು ಬಹಳ ಸಂತೋಷದಾಯಕವಾದಂಥದ್ದು. ಅನೇಕ ಶಿಕ್ಷಣ ಸಂಸ್ಥೆಗಳ ಕೊಡುಗೆಗಳು ಇವತ್ತು ನಮ್ಮ ಭಾರತ ದೇಶವನ್ನು ಸಮೃದ್ಧಿಯಾಗಿ ಇಟ್ಟಿರುವಂಥದ್ದು. ಅದ್ರ ಜೊತೆಗೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ನಮ್ಮ ದೇಶವನ್ನು ನಾವು ಬದಲಾಗಬೇಕು, ನಾವು ಸಂಸ್ಕಾರವಂತರಾಗಬೇಕು, ನಾವು ಸಮೃದ್ಧಿಯಿಂದಿರಬೇಕು, ನಾವು ಸಹಬಾಳ್ವೆಯಿಂದ ಇರಬೇಕು ಅಂತ ಹೇಳಿದ್ರೆ ಒಂದೇ ಒಂದನ್ನು ನಾವು ಅಳವಡಿಸ್ಕೊಳ್ಬೇಕು ಜೀವನದಲ್ಲಿ. ಅದೊಂದರಿಂದ ಮಾತ್ರ ಸಾಧ್ಯ, ಬೇರೆ ಯಾವುದರಿಂದನೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಎಜುಕೇಷನ್ ಅಲೋನ್ ಅಂತ ಹೇಳ್ತಾರೆ. ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಅಂತಹ ಒಳ್ಳೆಯ ಸಂಸ್ಕಾರಯುತವಾದಂತಹ ಶಿಕ್ಷಣವನ್ನು ಕೊಡುವಂತಹ ಸಂಸ್ಥೆ ಬೃಹದಾಕಾರವಾಗಿ ನಮ್ಮ ಅನೂರಿನ ರಿಪಬ್ಲಿಕ್ ಶಾಲೆ ಬೆಳೀಲಿ, ಒಳ್ಳೆಯ ಹೆಸರನ್ನು ತರಲಿ, ಒಳ್ಳೆಯ ಕೀರ್ತಿಯನ್ನು ಗಳಿಸಲಿ. ಈ ಭಾಗದ ಅನೇಕ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಆಶ್ರಯ ಕೇಂದ್ರವಾಗಲಿ, ಒಳ್ಳೆಯ ಶಿಕ್ಷಣವನ್ನು ನೀಡಲಿ ಅಂತೇಳಿ ಆಶಿಸ್ತಾ ಉನ್ನತೋನ್ನತವಾಗಿ ಬೆಳೀಲಿ ಅಂತೇಳಿ ನಾನು ಮಲೆ ಮಹದೇಶ್ವರಲ್ಲಿ ಬೇಡುತ್ತಾ ನನ್ನೊಂದೆರಡು ಮಾತಿಗೆ ವಿರಾಮ ನೀಡ್ತೀನಿ. ಶೋಂಭುಯಾತ್.